ನಮಸ್ತೆ ಸಿಂಹರಾಶಿಯವರ 2026 ಹೇಗಿರುತ್ತೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಜನವರಿ ತಿಂಗಳಲ್ಲಿ ನಿಮಗೆ ನೀವು ಅನ್ಕೊಂಡಷ್ಟು ಒಳ್ಳೆಯ ಅವಕಾಶಗಳು ಬರೋದಿಲ್ಲ ಅನ್ನುವಂಥದ್ದು ಇದೆ. ಸ್ವಲ್ಪ ಅವಕಾಶಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಮ್ಮಿ ಬರಬಹುದು. ನೋಡಿಕೊಂಡು ವ್ಯವಹಾರನ ಮಾಡಿ, ಅದು ಪ್ರೀತಿ ವಿಚಾರ ಆಗಿರಲಿ ಅಥವಾ ಬಿಸ್ನೆಸ್ ವಿಚಾರ ಆಗಿರಲಿ. ಸೊ ನೀವು ಅನ್ಕೊಂಡಷ್ಟು ಪ್ರಾಫಿಟ್ ಆಗಲಿ ಅಥವಾ ಬೆನಿಫಿಟ್ ಆಗಲಿ ನಿಮಗೆ ಸಿಗೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನ ತಗೊಂಡ್ರೆ ಬೆಟರ್ ಇರುತ್ತೆ. ಅದು ಮನೆ ಮಾರಾಟದ ವಿಚಾರ ಆಗಿರ್ಬೋದು, ಜಾಗ ಜಮೀನಿನ ವಿಚಾರ ಆಗಿರ್ಬೋದು, ಅಥವಾ ಪ್ರೀತಿ ವಿಚಾರ ಆಗಿರ್ಬೋದು. ಸೊ ನಿಮ್ಮ ಅಪೋಸಿಷನ್ ಆಗಲಿ ಅಥವಾ ನಿಮ್ಮ ವಿರುದ್ಧವಾಗಿ ಅಥವಾ ನಿಮ್ಮ ಅಪೋಸಿಟ್ ಆಗಿ ಯಾರಿದ್ದಾರೆ ಅಥವಾ ನಿಮ್ಮ ಯಾವ ರೀತಿ ಆಫರ್ ಬರ್ತಿದೆ ಸ್ವಲ್ಪ ನೋಡಿಕೊಂಡು ನಿರ್ಧಾರನ ತಗೊಳ್ಳಿ. ಫೆಬ್ರವರಿ ತಿಂಗಳಲ್ಲಿ ಒಂದು ಹೊಸ ಪರ್ಸನ್ ಅನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ನಿಮ್ಮದೇ ಆದಂತಹ ಸರ್ಕಲ್ ಅಲ್ಲಿ ನಾನು ಪ್ರೊಟೆಕ್ಟೆಡ್ ಅಂತ ಏನ್ ಅನ್ಕೊಂಡಿದ್ರಿ, ಸೊ ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲೋ ಬ್ರೇಕ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯೂನಿವರ್ಸ್ ನಿಮ್ಗೊಂದು ಒಳ್ಳೆ ಅವಕಾಶನ ಕೊಡುತ್ತೆ. ಒಂದು ಹೊಸ ವ್ಯಕ್ತಿನ ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ವರ್ಲ್ಡ್ ವೈಸ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲಾನು ಬಿಟ್ಬಿಟ್ಟು ಫಿಯರ್ಲೆಸ್ ಆಗಿ ಭಯ ಇಲ್ದಿರೋ ಹಾಗೆ ಎಲ್ಲೋ ಒಂದಷ್ಟು ಪ್ರಯಾಣನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಆ ಪ್ರಯಾಣ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಬೆಳಕನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ಕಡೆ ನೀವು ಅನ್ಕೊಂಡಿದ್ದಂಥದ್ದನ್ನ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡು ಆಗಿಲ್ಲ ಅನ್ಕೊಂಡಿರೋರಿಗೆ ಎಲ್ಲೋ ಒಂದು 21 ದಿನಗಳ ಒಂದು ಟೈಮ್ ಬ್ರೇಕ್ ಅಲ್ಲಿ ಎಲ್ಲವೂ ಕೂಡ ಬ್ರೇಕ್ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಟೈಟ್ ಸೆಕ್ಯೂರಿಟಿ ಬೇಕು ನಿಮ್ಗೆ ಅಥವಾ ಬೇರೆಯವರ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಯಾರನ್ನೋ ನಿಮ್ ಲೈಫಲ್ಲಿ ಎಂಟರ್ ಆಗೋದಕ್ಕೆ ಅವಕಾಶ ಕೊಡ್ತಿರೋ ಕೊಡಲ್ವೋ ಇದನ್ನ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಮಾರ್ಚ್ ತಿಂಗಳಲ್ಲಿ ದುಡ್ಡಿನ ಒಂದಷ್ಟು ಹೆಚ್ಚು ಆಗುವಿಕೆನ ನೋಡ್ತೀರಾ. ಫೈನಾನ್ಷಿಯಲಿ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ದುಡ್ಡನ್ನ ತುಂಬಾ ಕೇವಲವಾಗಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ದುಡ್ಡು ಬರೋದ್ರಿಂದ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ಅವಕಾಶ ಬರುತ್ತೆ, ಅದನ್ನ ಕಾಲಿಂದ ಒದ್ಕೊಂಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅದು ಫೈನಾನ್ಷಿಯಲಿ ಆಗಿರ್ಲಿ ಅಥವಾ ಫಿಸಿಕಲಿ ಮೆಂಟಲಿ ನೀವು ಡಿಸ್ಟರ್ಬ್ ಮಾಡಿ ತುಂಬಾ ದಿವಸದಿಂದ ಕಾಯ್ತಾ ಇದ್ದಂಥದ್ದು ಈಗ ಬರುತ್ತೆ. ಅದನ್ನ ನೀವು ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡು ಅವಕಾಶನ ನಿಮ್ಮದಾಗಿಸ್ಕೊಳ್ಳಿ. ಅದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಈವನ್ ಅದು ಫೈನಾನ್ಷಿಯಲ್ ಆಗಿರ್ಲಿ, ಬಿಸ್ನೆಸ್ ಆಗಿರ್ಲಿ, ಅಥವಾ ಕೆರಿಯರ್ ಆಗಿರ್ಲಿ, ಅಥವಾ ಲವ್ ಆಗಿರ್ಲಿ, ಅಥವಾ ವಾಟ್ ಎವರ್ ಏನೊಂದು ಎಜುಕೇಶನ್ ವಿಚಾರ ಕೂಡ ಆಗಿರ್ಬಹುದು. ನೀವೇನ್ ಆಯ್ಕೆ ಮಾಡ್ಕೊಂಡಿದ್ರಿ ಅಥವಾ ಕಾಯ್ತಾ ಇದ್ರಿ ಅದು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಅದು ನಿಮ್ಮ ಕೈ ಜಾರಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮಂಗನ್ ಕೈಲಿ ಮಾಣಿಕ್ಯ ಅನ್ನುವಂಥ ರೀತಿಲಿ ಆಗಬಾರದು. ಏಪ್ರಿಲ್ ಮಂತ್ ಅಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಲವ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದು ನ್ಯೂ ಬಿಗಿನಿಂಗ್ ನ ಶುರು ಮಾಡ್ತೀರಾ. ಎಸ್ಪೆಷಲಿ ನೀವು ಸಿಂಗಲ್ಸ್ ಆಗಿದ್ರೆ ಇನ್ಮೇಲೆ ನಿಮ್ಮ ಲೈಫಿಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಲೈಫ್ ಪಾರ್ಟ್ನರ್ ವಿಚಾರದಲ್ಲೂ ನಿಮ್ಗೆ ಹೆಚ್ಚಿನ ಏಳಿಗೆ ಆಗುವಂಥದ್ದು ಮತ್ತೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಒಂದಷ್ಟು ಒಳ್ಳೆ ಬಾಂಡಿಂಗ್ ಬರುವಂಥದ್ದು, ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಒಂದಷ್ಟು ಆಪ್ಷನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಆ ಆಪ್ಷನ್ಸ್ ನ ನೀವು ಸರಿಯಾಗಿ ನಿರ್ಧಾರ ತಗೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ. ಹಳವಾಡಿ ಸಿಚುವೇಶನ್ ಕೂಡ ಜೋರಾಗಿ ಕಾಣಿಸ್ತಾ ಇದೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಬಟ್ ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ.
ಒಂದು ರಿಲೇಶನ್‌ಶಿಪ್ ಎಂಡ್ ಆಯ್ತು ಅಥವಾ ರಿಲೇಶನ್‌ಶಿಪ್ ಮುಗ್ದೋಯ್ತು ಅನ್ಕೊಂಡಿರೋರಿಗೆ, ಆ ರಿಲೇಶನ್‌ಶಿಪ್ ಮುಗಿಯೋದಕ್ಕೆ ಕಾರಣ ಏನು? ಹೇಗೆ ಮುಗಿಸ್ಬೇಕು? ಯಾವ ರೀತಿ ಮುಕ್ತಾಯನ ಹೇಳ್ಬೇಕು? ಇದ್ರ ಬಗ್ಗೆ ನೀವು ನಿರ್ಧಾರನ ಸರಿಯಾದ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಅಂತ್ಯ ನಿಮ್ಮ ಆರಂಭಕ್ಕೆ ಒಂದು ಬದಲಾವಣೆನ ಮಾಡ್ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಅಂತ್ಯ ಮತ್ತು ಆರಂಭದ ನಡುವಿನ ಸೊ ಒಂದಷ್ಟು ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಮುಗ್ದೋಯ್ತು ಅಂತ ಸುಮ್ಮನೆ ನಿಂತ್ಕೊಳ್ಳೋ ಬದಲು, ಅಥವಾ ನನ್ನ ಕೈಲಿ ಆಗ್ತಿಲ್ಲ ಅಂತ ಸೋಲೊಪ್ಕೊಳ್ಳೋ ಬದಲು, ನಿಧಾನಕ್ಕಾದ್ರೂ ಸರಿ ಮತ್ತೆ ಎದ್ದಿ ಒಂದು ರೀತಿಲಿ ರಿಯೂನಿಯನ್ ನಿಮ್ಮ ಜೊತೆ ನೀವೇ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ವಾಪಸ್ ನಿಮ್ಮನ್ನ ನೀವು ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲೋ ಒಂದ್ ಕಡೆ ನೀವು ಇದ್ದಂತ ಸ್ಥಳ ಊರನ್ನ ಬಿಟ್ಟು ಬೇರೆ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮುಂದಿನ ದಾರಿ, ಮುಂದಿನ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಪ್ರಾಣಾಪಾಯಗಳು ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾರನ್ನು ನಂಬಿ ಮೋಸ ಹೋಗ್ಬೇಡಿ. ಈಗಾಗ್ಲೇ ತುಂಬಾ ಜನರನ್ನ ನಂಬಿ ಮೋಸ ಹೋಗಿದ್ದೀರಾ. ಮತ್ತೆ ಇನ್ಯಾರೋ ಹೊಸ ವ್ಯಕ್ತಿಗಳನ್ನ ನಂಬಿ ಮತ್ತಷ್ಟು ಮೋಸ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಅಂಥ ಅವಕಾಶಗಳಿಂದ, ಅಂಥ ಮೋಸಗಾರರಿಂದ ದೂರ ಇದ್ರೆ ಬೆಟರ್ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ವಾಹನ ಅಪಘಾತ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಟೈರ್ ಬ್ಲಾಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಕೋಪ ಮಾಡ್ಕೊಂಡು ಗಾಡಿನ ಓಡ್ಸಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪವರ್ ನಿಮ್ ಕೈಲಿ ಇರ್ಲಿ ಅನ್ನುವಂಥದ್ದು ಇದೆ. ಲೈಫ್ ಇನ್ಬ್ಯಾಲೆನ್ಸ್ ಆಗದೆ ಇರೋ ಹಾಗೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಜೀವನ ಶೈಲಿನ ನಡೆಸಿ ಇನ್ನ ಒಂದು ರೀತಿಯಲ್ಲಿ ಮತ್ತೊಮ್ಮೆ ನಿಮ್ಮ ಜೀವನನ ಕಟ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಳ್ಳೇದಾಗ್ಲಿ. ಸೊ ಜೂನಿಗೆ ಬರೋದಾದ್ರೆ ಒಂದಷ್ಟು ನಿಮ್ಮ ಐಡಿಯಾಸನ್ನ ನಿಮ್ಗಷ್ಟೇ ಸೀಮಿತವಾಗಿ ಇಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿದೆ ಜೂನಲ್ಲಿ ಅನ್ನುವಂಥದ್ದು. ಜುಲೈ ಮಂತಲ್ಲಿ ಇನ್ನ ನೀವು ಕಾಯ್ತಾ ಇದ್ದಂಥ ಟೈಮ್ ಪೀರಿಯಡ್ ಏನಿತ್ತು, ಎಲ್ಲ ಕೆಲಸ ಕಾರ್ಯಗಳು ಡಿಲೇ ಆಗ್ತಾ ಇದೆ, ಅಥವಾ ನೀವು ಅನ್ಕೊಂಡಿರೋದು ಆಗ್ತಾ ಇಲ್ಲ ಅನ್ಕೊಂಡಿರೋರಿಗೆ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನ ಕಾಯುವಿಕೆ ಇರೋದಿಲ್ಲ. ಇನ್ನೆಲ್ಲವೂ ಕೂಡ ನೀವು ಕಷ್ಟಪಟ್ಟಿದ್ದಕ್ಕೂ ಹೆಚ್ಚಿನ ಸಾರ್ಥಕತೆ ಸಿಗುವಂತ ಸಮಯಗಳು. ಸೊ ಕಾದು ಕಾದು ನಿಮ್ಗೂ ಕೂಡ ಕಾಲ್ ನೋವು ಬಂದಿರಬಹುದು. ಇನ್ಮುಂದೆ ನಿಮ್ಮ ಕಾಲ್ ನೋವಿನ ಪರಿಸ್ಥಿತಿ ಕೂಡ ಹೆಚ್ಚಾಗಬಹುದು. ಅದಕ್ಕೆ ಸರಿಯಾಗಿ ಚಿಕಿತ್ಸೆನ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಬೇಗ ಬೇಗ ಆಗತ್ತೆ ಜುಲೈಯಲ್ಲಿ ಅನ್ನುವಂಥದ್ದು ಇದೆ. ಆಗಸ್ಟ್ ಅಲ್ಲಿ ಕೂಡ ಸ್ಥಳ ಬದಲಾವಣೆ ಆಗುವಂಥದ್ದು, ನೀವು ವಾಪಸ್ ಬೇರೆ ಸ್ಥಳಕ್ಕೆ ಬರುವಂಥದ್ದು, ನಿಮ್ಮ ಪಾಲಿನ ಆಸ್ತಿ ಬರುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಫೈನಾನ್ಷಿಯಲಿ ಸೆಕ್ಯೂರ್ ಆಗುವಂಥದ್ದು ಎಲ್ಲವೂ ಕೂಡ ಇದೆ. ಒಂದು ಹೊಸ ವ್ಯಕ್ತಿನ ಭೇಟಿಯಾಗಿ ಅವರ ಜೊತೆ ನಿಮ್ಮ ಜೀವನ ಸರಿಯಾದ ಒಂದು ದಿಕ್ಕಿನಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕ ವ್ಯಕ್ತಿನ ಭೇಟಿ ಆಗ್ತೀರಾ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಪ್ರಾಮಾಣಿಕತೆಗೆ ಹೆಚ್ಚಿನ ಬೆಲೆ ಇದೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಗೆ ಒಂದು ಹೊಸ ಮನೆ ಕೀ ಸಿಗುವಂಥದ್ದು, ಹೊಸ ಮನೆಗೆ ಹೋಗುವಂಥದ್ದು, ವಿಲ್ ಬರೆಯುವಂಥದ್ದು, ಆಸ್ತಿ ಪತ್ರ ಸಿಗುವಂಥದ್ದು, ಹೊಸ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಜೊತೆಗೆ ಯಾರನ್ನೋ ಮೋಸ ಮಾಡಿ ಮನೆ ಬಿಟ್ಟು ಕಳಿಸ್ಬಿಟ್ಟು ಆ ಜಾಗ ಜಮೀನನ್ನ ನೀವು ಹೊಡ್ಕೊಂಡು ಯಾರ ಪ್ರಯತ್ನನ ಪಡ್ತಿದ್ದೀರಾ, ಸೊ ಅಂಥವರಿಗಾಗಿ ಒಂದು ವಿಶೇಷವಾದಂಥ ರೂಲ್ಸ್ ಅನ್ನ ಕೂಡ ತಂದ್ಕೊಡುತ್ತೆ. ಮೋಸದ ಒಂದಷ್ಟು ಎನರ್ಜೀಸ್ ಏನಿತ್ತು ಆ ಎನರ್ಜೀಸ್ ಇಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅವರ ಮನೆಗೆ ಅವರು ವಾಪಸ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೆಪ್ಟೆಂಬರ್ ಮಂತಲ್ಲಿ ಸಾಕಷ್ಟು ಆಂತರಿಕವಾಗಿ ಮತ್ತೆ ಫೈನಾನ್ಷಿಯಲ್ ವಿಚಾರದಲ್ಲಿ ಮತ್ತೆ ಸಾಮಾಜಿಕವಾಗಿ ಕೂಡ ಬದಲಾವಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಒಂದು ಯಶಸ್ಸನ್ನ
ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಯಾರಿಗೆ ಏನು ಎಷ್ಟರ ಮಟ್ಟಿಗೆ ಪ್ರೀತಿ ಕೊಡ್ಬೇಕು, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರವ್ರ ಜೀವನನ ಇಟ್ರೆ ಒಳ್ಳೇದು ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬಂದಿದ್ದೀರಾ. ಸೊ ಒಂದು ಒಳ್ಳೆ ನಿರ್ಧಾರನ ತಗೊಳ್ತೀರಾ. ಸೊ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಎಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಅಕ್ಟೋಬರ್ ಮಂತ್ ಅಲ್ಲಿ ಸಾಕಷ್ಟು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಅಥವಾ ಸನ್ ಮೂನ್ ಎನರ್ಜಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಹೆಚ್ಚಿನ ತೊಂದರೆಗಳಿಗೆ ಒಳಗಾಗಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹೆಚ್ಚಿನ ಒಂದು ಫೆಮಿನೈನ್ ಎನರ್ಜಿ ಡಿಸ್ಟರ್ಬ್ ಮಾಡುವಕ್ಕೆ ಪ್ರಯತ್ನನ ಪಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವ್ ವೈಬ್, ವಿಚಿತ್ರವಾದಂಥ ಕಾಯಿಲೆ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ನೀವು ಬಹಳಷ್ಟು ಜನರಿಗೆ ಸುಳ್ಳು ಹೇಳಿದ್ರೆ ಅಥವಾ ಸತ್ಯ ತಿಳ್ಸಕ್ ಹೋದ್ರೆ ಯಾರು ತಗೊಳ್ಳೋದಿಲ್ಲ ಸತ್ಯನ ಅನ್ನುವಂಥದ್ದು ಕೂಡ ಇದೆ. ಏನೇ ಇದ್ರೂ ಒಂದು ಕ್ಲಾರಿಟಿಯಿಂದ ಮುನ್ನಡೀರಿ. ಸಾಕಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ವೈಬ್ ಕೂಡ ಇದೆ. ನೆಗೆಟಿವಿಟಿ ಪಾಸಿಟಿವಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ರಿಯೂನಿಯನ್ ಎನರ್ಜಿ ಕೂಡ ಇದೆ. ಎಸ್ಪೆಷಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಬೇಕು, ಒಂದಷ್ಟು ಕ್ಲಾರಿಟಿ ಬೇಕು ಅನ್ನುವಂಥದ್ದು ಇದೆ. ನವೆಂಬರ್ ತಿಂಗಳಲ್ಲಿ ಒಂದಷ್ಟು ಬದಲಾವಣೆನ ನೋಡ್ತೀರಾ. ಸಮುದ್ರದ ನೀರು ಉಕ್ಕುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನ ಹೆಚ್ಚಿನ ಮಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಕೂಡ ನೋಡ್ತೀರಾ. ನಿಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗುವಂತ ಸಾಧ್ಯತೆ ಇದೆ. ವಿದೇಶಕ್ಕೆ ಹಾರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸಾಕಷ್ಟು ಸುನಾಮಿಯ ಒಂದಷ್ಟು ವಿಶೇಷ ಎಚ್ಚರಿಕೆಗಳನ್ನ ಕೂಡ ಕೊಡ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ಲಾನ್ ಸಕ್ಸಸ್ ಆಗತ್ತೆ. ಸೊ ನೀವು ಈಗ ಒಂದು ಹೊಸ ಅಡ್ವೆಂಚರಸ್ ವಿಚಾರದಲ್ಲಿ ಹೋಗುವಂಥದ್ದು, ಅಡ್ವೆಂಚರಸ್ ಲೈಫ್ ಅನ್ನ ನೋಡುವಂಥ ಸಾಧ್ಯತೆಗಳು ಕೂಡ ನಂಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಪ್ಲಾನ್ ಪ್ರಕಾರ ಹೋಗುತ್ತೆ ಅನ್ನುವಂಥದ್ದು ಇದೆ ನವೆಂಬರ್ ಮಂತ್. ಡಿಸೆಂಬರ್ ಅಲ್ಲಿ ಇನ್ನ ಒಂದಷ್ಟು ಹೆಚ್ಚಿನ ಶ್ರಮ ಹಾಕಿದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನ ನೀವು ಗಳಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯೂನಿವರ್ಸಲ್ ನಿಮ್ಗೆ ಒಂದಷ್ಟು ಬದಲಾವಣೆನ ಕೂಡ ಹೇಳ್ತಾ ಇದೆ. ಲವ್ ಲೈಫಲ್ಲೂ ಕೂಡ ನಿಮ್ಗೆ ಚೆನ್ನಾಗಿದೆ. ಒಂದಷ್ಟು ಅವಕಾಶಗಳು ಕೂಡ ಬರುತ್ತೆ. ಡಿವೈನ್ ಟೈಮಿಂಗ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಅನ್ಕೊಂಡಿದ್ದಂಥ ಎಲ್ಲ ರೀತಿಯ ಯಶಸ್ಸು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಈ ವರ್ಷ ಪೂರ್ತಿ ನೀವು ಪಾಸ್ಟ್ ಎನರ್ಜಿನ ಬಿಟ್ಬಿಟ್ಟು ಫ್ಯೂಚರ್ ಎನರ್ಜಿ ಕಡೆ ಗಮನನ ಹರಿಸಿದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ಡಿವೈನ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಸೊ ಶಿವಲಿಂಗ ಇದ್ದಾರೆ, ದಕ್ಷಿಣ ಕಾಳಿ ಇದ್ದಾರೆ, ಲಾಂಗ್ ಲೈಫ್ ಇದೆ, ಭೂಮಿ ವಿಚಾರದಲ್ಲೂ ಕೂಡ ಲಾಭ ಆಗುವಂತ ಸಾಧ್ಯತೆ ಇದೆ, ಟೀಚರ್ ವೃತ್ತಿಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕಾಮಕಲ ಇದ್ದಾರೆ, ಕಾಳಿ ಇದ್ದಾರೆ. ಸೊ ಅವರು ನಿಮ್ಗೆ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ, ಜೊತೆಗೆ ಸಾಕಷ್ಟು ದುಡ್ಡು ಕೂಡ ಕೊಡ್ತಿದ್ದಾರೆ. ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಕೂಡ ಇದೆ. ಸೊ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನ ಕಾಪಾಡ್ತೀನಿ ಅನ್ನುವಂಥ ಭರವಸೆ ಕೂಡ ಅವರು ಕೊಡ್ತಿದ್ದಾರೆ. ಸೊ ಕೆಲವರಿಗೆ ಅಕ್ಟೋಬರ್ ಮಂತ್ ಅಲ್ಲಿ ಆಗತ್ತೆ, ಕೆಲವರಿಗೆ 19 ದಿನಗಳ ಒಳಗೆ ಆಗತ್ತೆ, ಕೆಲವ್ರಿಗೆ 8 ವಾರಗಳ ಒಳಗೆ, ಇನ್ ಕೆಲವ್ರಿಗೆ ತುಂಬಾ ಕಷ್ಟ ಇದೆ. ಸರಿಯಾದ ರೀತಿಲಿ ನೀವು ಪ್ರಯತ್ನ ಪಟ್ರೆ ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ, ತುಂಬಾ ನಿಧಾನ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ 28 ದಿನಗಳ ಒಳಗೆ ಆಗತ್ತೆ, ಕೆಲವ್ರಿಗೆ 6, 15, 24 ತಾರೀಕು ಈ ತಿಂಗಳು ಅಥವಾ ಬರೋ ತಿಂಗಳೊಳಗೆ ಆಗತ್ತೆ. ಇನ್ ಕೆಲವರಿಗೆ 2, 11, 20, 29 ಈ ತಿಂಗಳು ಅಥವಾ ಬರೋ ತಿಂಗಳಲ್ಲಿ ಆಗುವಂತ ಸಾಧ್ಯತೆಗಳು ಇದೆ. ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು. ಸೊ ತುಲಾ ರಾಶಿಯವರು ತುಂಬಾ ಸ್ಟ್ರಾಂಗ್ ಆಗಿ ಇರೋ ಹಾಗೆ ಕಾಣಿಸ್ತಾ ಇದೆ. ತುಲಾ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 1, 6, 9, 7, 8, 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ, ಒಂಚೂರು ಚಂದ್ರ ಶಾಂತಿನ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ.
ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರೋಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ಸೊ ಧರ್ಮದ ಹಾದಿಲೇ ನಡೀರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.